ಅವರು ಮುಸ್ಲಿಂ ದಂಪತಿ, ಜಾತಿಯಲ್ಲಿ ಮುಸ್ಲಿಂ ಆದರೂ ಜಾತಿ ಭೇದ ಮರೆತು ಅನಾಥವಾಗಿದ್ದ ಹಿಂದೂ ಮಕ್ಕಳ ಪಾಲಿಗೆ ಇವರೇ ತಂದೆ ತಾಯಿ ಆಗಿದ್ದಾರೆ. ಅನಾಥವಾಗಿದ್ದ ಇಬ್ಬರು ಮಕ್ಕಳನ್ನ 20 ವರ್ಷ ಸಾಕಿ ಸಲುಹಿ ಈಗ ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡಿಸಿ ಸಾಮರಸ್ಯ ಮೆರೆದಿದ್ದಾರೆ. ಇಪ್ಪತ್ತು ವರ್ಷದಿಂದ ನಮ್ದು ಅವ್ವ ಅಪ್ಪ ಇದ್ದಂಗೆ ಅವರ ನಮಗೆ ನೋಡ್ಕೊತ ಬಂದಾರ್ರಿ. ಮೊದಲಿಂದ ನಮ್ಮ ಮಮ್ಮಿ ಹೇಳಿದ ಒಂದು ಮಾತಿಗೆ ಅವ್ರು ಆ ಮಾತಿಗೆ ನಿಂತು ನನ್ನ ಮದುವೆಗಿದ್ದು ಎಲ್ಲ ಮಾಡಿಸ್ಯಾರು. ನಮ್ದು ಸ್ಕೂಲ ಕಾಲೇಜ್ ಆಗಲಿ ಎಲ್ಲ ಅವರ ಮುಂದೆ ಇದು ಮಾಡ್ಯಾರು. ಮೊದಲಿಂದನೂ ನಾವು ಅವರು ಅವ್ವ ಅಪ್ಪ ಅಂತಲೇ ಅಂದ್ಕೊಂಡಿವಿ. ನಮ್ಗೆ ಅವ್ವ ಅಪ್ಪ ಇಲ್ಲ ಅಂತ ಅವ್ರು ಇನ್ನೂ ಬರೋ ಹಂಗೆ ಮಾಡಿಲ್ಲ. ಮುಂದೆನೂ ಎಲ್ಲ ಹಂಗೆ ಇರ್ತಾರಂತ ನಾವು ಇದು ಮಾಡ್ಕೊಂಡಿದ್ವಿ. ಅವರು ನಂಗೆಲ್ಲ ಭರವಸೆ ಕೊಟ್ಟಾರು. ಎಷ್ಟು ವರ್ಷ ಆಯ್ತು ಪಪ್ಪ ಮಮ್ಮಿ ತಿಳ್ಕೊಂಡು 20 ವರ್ಷ ಆಯ್ತು ರೀ. 20 ವರ್ಷದಿಂದ ಅವರ ನಮಗೆಲ್ಲ ನೋಡ್ಕೊಂಡು ಊಟ ಗೀಟ ಎಲ್ಲ ಅಲ್ಲೇ ಮಾಡ್ತಾರೆ. ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾರೆ ರೀ. ಮದುವೆ ಎಲ್ಲ ನಮ್ದು ಹಿಂದೂ ಸಂಪ್ರದಾಯ ಹೆಂಗೈತ್ರಿ ಎಲ್ಲ ಅವರ ಮುಂದೆ ನಿಂತು ಹಂಗೆ ಮಾಡ್ಸ್ಯಾರು. ಏನೂ ತೊಂದರೆ ಬರಬಾರ್ದಂಗೆ ಎಲ್ಲ ನಮ್ಮ ಅಣ್ಣಗಳು ಅವರೆಲ್ಲ ಅವರ ಓಡಾಡಿ ಎಲ್ಲ ಮಾಡ್ಸ್ಯಾರ. ಹಾಂ, ಎಲ್ಲ ಮುಂದೆ ನಿಂತು ಅವರ ನಮ್ಮ ಪಪ್ಪ ಮಮ್ಮಿ ಇದ್ರೆ ಹೆಂಗೆ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದ್ದಾರೆ. ಅವ್ರು ಹಿಂದೂ ನಾವು ಮುಸ್ಲಿಮ್ ಅಂತ ಅವ್ರು ಏನು ಹಿಂಗೆ ತಿಳ್ಕೊಂಡಿಲ್ರಿ. ದೇಶದಾಗ ಹಿಂಗೆ ಏನು ಆಗ್ತಾವ್ರು ಹಿಂದೂ ಮುಸ್ಲಿಮ್ ಅನ್ನೋದು ಅದನ್ನೆಲ್ಲ ಸೈಡ್ ಕಿಟ್ಟ ಈಗ ನಮ್ದು ಫ್ಯಾಮ್ಲಿ ಹೆಂಗೈತಿ ಹಂಗೆ ಎಲ್ಲರಿಗೂ ಮಾದರಿ ಆಗಲ್ಲ ಅಂತ ನಾ ಇದು ಹೇಳ್ತೀನಿ ರೀ. ಎಲ್ಲರಿಗೂ ಹೇಳ್ತೀನಿ, ಹಿಂದೂ ಮುಸ್ಲಿಮ್ ಅಂತ ಏನು ಇದ್ರೊಳಗೆ ಆಡಾತಿದ್ರಿ ಭೇದ ಭಾವ ಇಲ್ದ ಅವರೆಲ್ಲ ನಮ್ಗೆ ಹಂಗೆ ನಮ್ಮದು ಸಂಪ್ರದಾಯ ಹೆಂಗೈತಿ ಅವ್ರ ಸಂಪ್ರದಾಯ ಹೆಂಗೈತಿ ಎಲ್ಲ ನಮ್ಗೆ ಇದು ಮಾಡ್ತಿದ್ರು. ಅವರೇ ಎಂತಾಗದ ನಮ್ಗೆ ಎಲ್ಲ ಮದುವೆ ಮಾಡ್ಸ್ಯಾರ. ಇಲ್ಲೇ ಕಾಡಸಿದ್ದೇಶ್ವರ ಗುಡಿಯಾಗ ಮಾಡಿಸಿದಾರೆ ರೀ ಮದುವೆ. ಹುಡುಗಿದ ತನ್ನೋಡಿ ಅಂತ ರೀ, ಮಹಾರಾಷ್ಟ್ರ. ನಾವು ಇಲ್ಲೇ ಏಕಾಸ್ ಒಳಗೆ ಕೆಲಸ ಮಾಡ್ತಾರೆ. 9 ವರ್ಷ ಆಯ್ತು ರೀ. ನಮ್ಮ ತಮ್ಮನೂ ಅಲ್ಲೇ ಏಕಾಸ್ ಒಳಗೆ ಕೆಲಸ ಮಾಡ್ತಾರೆ. ಹಾಂ, ನಾವು 2 ಜನ ರೀ. ನಮ್ಮ ಅಣ್ಣಗಳು 5 ಮಂದಿ, 7 ಜನ ಅಂತ ತಿಳ್ಕೊಂಡಿರಿ. ನಮ್ಮ ಅಕ್ಕ ಒಬ್ಬಕ್ಕೆ ರೀ. ನಂಗೆ ಭಾಳ ದಿನದ ಹೇಳಕತ್ತೀರಿ, ನನಗೂ ಅನುಕೂಲ ಇರಕ್ಕಿಲ್ರಿ. ಗುಡಿ ಪೂಜೆ ಇತ್ತು ನಮ್ದು 4 ತಿಂಗಳ. ಕಾಕೋಗ ನಾ ತೆಗಿತೇನೋ ನೀ ವಿಚಾರ ಮಾಡಬೇಡ ಹಾಳಾಕತ್ರು ಲಗ್ ಮದ್ವೆ ಮಾಡೋನು ಹುಡುಗರ್ದ ನಾ ಇರ್ತಾಗ ಗಟ್ಟಿ ಇರ್ತಾಗೆ. ಮತ್ತು ನಾನು ನೋಡ್ತೇನೆ ಕಾಕು ಅವ್ರು ಎಲ್ಲರಿಗೂ ಹೇಳಿದರು, ನನಗೂ ಹೇಳಿದ್ರು. ನಾನು ನಿಂತು ಮದುವೆ ಮಾಡ್ತೇನೆ ಅಂತ ನಿನ್ನ ಹುಡುಗರ್ದ ಭಾಳ ಕೆಟ್ಟ ಅವ್ರು ಭಾಳ ದಿನ ಮದುವೆ ನೋಡತ್ತಾರ ಹುಡುಗರು. ನಂಗೂ ಆದ್ರೆ ಹೇಳಿದಾರ್ರಿ ಅವ್ರು. ಅದಕ್ಕೆ ಮತ್ತು ನಾನು ತೆಗೆದು ನಿಂತು ಮಾಡಿನೋ. ಅವರು ನನ್ನ ಪರವಾಗಿ ಅವ್ವ ಅಪ್ಪ ಅವ್ರರು ನನಗೆ ಈಗ ನನಗೂ ಭೀ ಯಾರಿಲ್ಲ ಅವ್ರ. ಮತ್ತು ಹುಡುಗರು ಎಲ್ಲ ನನಗೆ ಈಗ ನನ್ನ ಮಕ್ಕಳಂತ ನಿಂತು ಮದುವೆ ಮಾಡಿದೆ ಎಲ್ಲಾರು ಕೊಡ್ರಿ. ನಾವು ಅವ್ರು ಭಾಳ ಸಣ್ಣಾಗಿ ಅವ್ರವ ತಿರ್ಕೊಂಡ್ರೇನಿಲ್ಲ ಅವ್ರ ನೋಡ್ಕೊಂಡಾರ. ಇವು ಏನು 7ನೇತೆ 6ನೇತೆ ಏನು ಇದ್ದೋರಿ. ಮತ್ತು ಆವಾಗಿಂದ ಅವ್ರ ನೋಡ್ಕೊಂಡಾರ. ನಮ್ಮ ಮಂದಿ ಅಂತೂ ಯಾರು ನೋಡಿಲ್ಲ. ಸುಳ್ಳು ಯಾಕೆ ಹೇಳಿದ್ರು, ತಾಟು ಕೊಟ್ಟಿಲ್ಲ, ಚಾನು ಕೊಟ್ಟಿಲ್ಲ, ಏನೂ ಇಲ್ಲರಿ ನಿಮ್ಗೆ ಹೇಳೋದಂತಾರೆ. ಏನೂ ಮಾಡಿಲ್ಲ, ಎಲ್ಲ ಅವ್ರ ನೋಡಿದಾರೆ. ಹಾಂ ಹಾಂ, ಅಗದಿ ಇತರಲೇನ ನೋಡಿದಾರೆ. ತನ್ನ ಮಕ್ಕಳ ಪಕ್ಷನೂ ಹೆಚ್ಚು ನೋಡಿದಾರೆ. ಇದು ಮಾತಾರ ಖರೆ ನಿಮ್ಗೆ ಇದ್ದಾರೆ ಅವ್ರ ಕಾಕ ಅದು ಎಲ್ಲ ಖರೆ. ಅವ್ರು ಮಾತಾರೇನಿಲ್ಲ, ಅಗದಿ ನೋಡಿದಾರೆ ನಾವು. ಹಾಂ, ಒಟ್ಟು ಎಲ್ಲ ಏನಿದ್ದೆಲ್ಲ ಡಿಟೇಲ್ ಎಲ್ಲ ಅವ್ರ ನೋಡಿದಾರೆ. ಹಾಂ, ಬಿಸಿ ನಾನು ನೋಡಿದೇನ್ರ. ತಾಟ್ ತಂತಂದು ಇಡ್ತೀರಿ ಮಲ್ಕೋತಿದ್ದವ್ರಲ್ಲ ದುಡ್ಡಿದಿಂದ ಬಂದು ಅವು ಟೇಬಲ್ ಮ್ಯಾಗ ತಾಟ್ ಇರ್ತದೆ. ಬಂದು ನೋಡ್ತೀನಿ ರೀ ನಾ. ಕಾಕು ಇಟ್ಟು ಚಂದ ಬಿಸಿ ತಾಟ್. ನಾನು ಸುದ ಅವ್ರ ತಾಟ್ ಊಟ ಮಾಡಿದ್ದೇನೆ ನಿಮ್ಗೆ ಹೇಳೋದಂತಾರೆ. ಅವ್ರು ನಮ್ಗೆ ಅವ್ರ ಜಾತಿ ಅಂತ ಭೇದ ಇಲ್ಲರಿ. ನನಗೆ ಆಟ ಚಲೋ ನೋಡ್ಕೊಂಡಾರ ನೋಡ್ರಿ. ಒಟ್ಟಿನಲ್ಲಿ ನಾಯಕವಾಡಿ ದಂಪತಿಗೆ ಒಟ್ಟು 5 ಮಕ್ಕಳಿದ್ದಾರೆ. 4 ಜನ ಗಂಡು ಮಕ್ಕಳು, ಓರ್ವ ಹೆಣ್ಣು ಮಗು ಇದ್ದರು. ಈ ಇಬ್ಬರು ಮಕ್ಕಳನ್ನ ತಮ್ಮ ಮಕ್ಕಳೆಂದೇ 7 ಮಕ್ಕಳನ್ನ ಸಾಕಿ ಸಲುಹಿದ್ದರು. ಅವ್ರ ಪಪ್ಪ ಮಮ್ಮಿಗೆ ಏನೂ ಇಲ್ಲ, ಅವ್ರು ಮಾನಸಿಕ ಮಾಡ್ಕೊಂಡು ತೀರ್ಕೊಂಡ್ರಿ. ಅವರು ಈಗ 20 ವರ್ಷ ಆತೇನೆ. 20 ವರ್ಷ ಆಯ್ತು ರೀ. ಅವಾಗಿಂದ ಮಕ್ಕಳಿಗೆ ನಾವು ಚಿಕ್ಕವ್ರಿದ್ದಾಗಿಂತಾರೆ ರೀ ನಾವು ನೋಡ್ತಾ ಅವ್ರು ಇದ್ದಾಗಿಂತನೂ ನೋಡ್ತಿದ್ವಿ ರೀ. ಅವ್ರಿಗೂ ಜರ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ ರೀ. ನಾವು ಮೊದ್ಲಾಗಿಂತನೂ ನೋಡ್ತಿದ್ವಿ ರೀ. ಅವ್ರು ತೀರ್ಕೊಂಡ ಮೇಲೆ ರೀ ಮಕ್ಕಳು ಚಿಕ್ಕವ್ರದಾರ ಅಂಥೇಳಿ ಇವು ದೊಡ್ಡ ಮನೆ ಆಗ್ತೈತಿ. ಆ ಕಡೆನೇ ಅವ್ರ ಅವರು ತೀರ್ಕೊಂಡ ಮೇಲೆ ಮೊದಲು ಅವ್ರ ಪಪ್ಪಾರು ತೀರ್ಕೊಂಡ್ರು ರೀ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರ ಮಮ್ಮಿ ಅವ್ರು ತೀರ್ಕೊಂಡ್ರು. ಮಾನಸಿಕ ಮಾಡಿ ತೀರ್ಕೊಂಡ್ರು. ಮತ್ತೇನು ಇರಾಕಿಲ್ಲ ರೀ. ಹಾಂ, ಅವ್ರ ಮಮ್ಮಿ ಅವ್ರು ಏನಂದರು, ಅವ್ರ ಪಪ್ಪಾರು ಚೆನ್ನಕ್ಕೆ ದವಾಖಾನೆಗೆ ತೀರ್ಕೊಂಡ್ರಿ. ಆರಾಮ ಇರಾಕಿಲ್ಲ ರೀ.
ಆಮೇಲೆ ಅವ್ರ ಮಮ್ಮಿಯವರು ಸ್ವಲ್ಪ ದಿವಸ ಕಸಾರಿ ಬಂದಂಗೆ ಹಾಗಾಗಿ ಮಾನಸಿಕ ಮಾಡ್ಕೊಂಡ್ರು. ಇವ್ರಿಗೆ 20 ವರ್ಷದಿಂದ ನಾವು ನಮ್ಮ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವಿ ರೀ. ನಮ್ಮ ಮಕ್ಕಳು ರೀ 5 ಮಂದಿ ಮಕ್ಕಳು ರೀ, ಇವು 2 ಮಕ್ಕಳು ರೀ, 7 ಜನ ಮಕ್ಕಳು ನಂದ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವಿ ರೀ. ಎಲ್ಲ ಅವ್ರದ್ದು ಹಬ್ಬ ಇತ್ತಂದ್ರೆ ರೀ ನಾವು ಬ್ಯಾಳಿಗೆ ಹಾಕ್ತೀವಿ ರೀ, ಅವ್ರ ಹಬ್ಬ ಆಚರಿಸ್ತೀವಿ ರೀ. ಇಲ್ಲೆಲ್ಲ ಬಂದು ಇಲ್ಲೇನು ಅಡುಗೆ ಮಾಡಲ್ಲ ರೀ, ಅಲ್ಲೇ ಮಾಡಿ ಇಲ್ಲೇ ಇದನ್ನು ಮಾಡ್ತೀವಿ ರೀ. ಗಣಪತಿದು ಏನಾರ ಇತ್ತಂದ್ರೆ ಯಪ್ಪ ನಿಮ್ಮ ಮನೆಗೆ ಇಷ್ಟ ಏನಾರ ಸ್ವೀಟ್ ತಂದು ಗಣಪತಿಗೆ ನೈವೇದ್ಯ ಹಿಡೀರಿ ಅಂತ ಹೇಳ್ತೇವೆ ರೀ. ಅದೆಲ್ಲ ಗಣಪತಿ ತಗೊಳ್ಳೋದು ಮಾಡೋದು ನಾವೇ ಮಾಡ್ತೀವಿ ರೀ. ದೀಪಾವಳಿ ಮಾಡೋದು ರೀ ಮಕ್ಳು ಎಲ್ಲರೂ ಕೂಡಿ ಅದು ಎಲ್ಲ ಮಾಡ್ತಾರೆ. ಹೆಣ್ಣು ಅದು ಏನಾಯ್ತು ರೀ 4 ಜನ ಒಂದು ಹೆಣ್ಣು ಐತಿ ಅಂತೇಳಿ ಹೇಳಿಟ್ಟಿದ್ದೀನಿ ರೀ ಎಲ್ಲರಿಗೂ. ಐತಿ ಬಂದು ಹೋಗ್ರಿ ಅಂತ ಹೇಳಿದರು. ಅಂದರೆ ನಮ್ಮ ಮುಸ್ಲಿಮ್ದೊಳಗೆ ಮಕ್ಕಳು ಬೆಳೆದವ್ರಿ, ಮತ್ತು ನಿಮ್ಮದು ಕೊಡೋದು ಇಷ್ಟ ಇದ್ದರೆ ಎಲ್ಲ ಹೇಳ್ರಿ ಅಂತ ಹೇಳಿದ್ದೀವಿ ರೀ. ನನ್ನ ಇರಲಿ ಬಂದು ಹೋಗ್ರಿ ಅಂತ ಅವರು ಹೇಳಿದ್ರು ರೀ. ಎರಡೂ ಕೂಡಿ ಎಲ್ಲ ಒಂದೇ ಟೈಮ್ ಮದುವೆಯಾಗ ಆಗ್ತೈತಿ, ನಿಮ್ಗೆ ಅವ್ರಿಗೆ ಪಸಂದ್ ಬಂದೈತಿ ಸಾಕು ಅಂದ್ರಿ. ಅದೇ ಮಾತು ಅದನ್ನು ಇಟ್ಕೊಂಡು ರೀ ಅವ್ರಿಗೆ ಮಾತು ಒಪ್ಪಿಗೆ ಕೊಟ್ಟೇವೆ ರೀ. ಆಮೇಲೆ ಅವ್ರ ಪರಂಪರೆ ಹೆಂಗೈತೆ ರೀ, ಅದು ಹಿಂದೂ ಮುಸ್ಲಿಮ್ದಾಗ ಎಲ್ಲ ಸಂಪ್ರದಾಯ ಅವು ಹಿಂದೂ ಹೆಂಗೈತೆ ರೀ ಅದೇ ರೀತಿ ನಾ ಮುಂದೆ ನಿಂತು ಅಲ್ಲೇ ಆ ಪಂಡಿತರಂತೆಗೆ ಕುಂತ್ರಿ ನನ್ನೆಲ್ಲ ಅವ್ರು ನನ್ನ ಕೈಲಿಂದ ಮಾಡಿಸಿದ್ರು. ನಮ್ಮ ಮನೆಯವರು ನನ್ನ ಕೈಲಿಂದ ಮಾಡಿಸಿದ್ರು. ಇಲ್ಲಿ ನಾ ಯಾರು ನೋಡಿದ್ದು ಅದು ಏನು ಸಮಸ್ಯೆ ಏನು ತಿಳ್ಕೊಳ್ಳೋಣ ಇಲ್ಲರಿ. ನಮ್ಮದು ಮಕ್ಕಳ ಅಂಥೇಳಿ ನಾನು ಅವರಿಗೆ ಅವ್ರು ನೋಡಬೇಕು ಇವ್ರು ನೋಡಬೇಕು ಅವ್ರು ಬರಲಿಲ್ಲ ಅಂಥೇಳಿ ಏನಿಲ್ಲ ರೀ. ಇವರು ತಾತ್ಯಾರೊಬ್ಬರು ಲಂಡನ್ಗೆ ಅದಾರ ರೀ, ಅವ್ರು ಬರೋಕೆ ಆಗೋದೂ ಇಲ್ಲ. ಅವ್ರಿಗೂ ಹೇಳಿದ್ದೀವಿ ರೀ ಮಾಡ್ರಿ ಅಮ್ಮ ಅಂಥೇಳಿ ಅವ್ರು ಹೇಳಿದ್ರಿ. ಸದ್ಯ ಧರ್ಮವನ್ನ ಕಾಪಾಡಿಕೊಂಡು ಹಿಂದೂ ಧರ್ಮದಂತೆ ಸೋಮಶೇಖರ್ ಮದುವೆ ಮಾಡಿಸಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.